ಸತ್ಯ, ಹೇಗಿದೆ ಸರ್ಪ್ರೈಸು? ಇದ ಸರ್ಪ್ರೈಸು? ಏನಿದೆಲ್ಲ? ಯಾಕೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ಯಾ? ಸ್ಪೆಷಲ್ ವ್ಯಕ್ತಿ ಎಂಟ್ರಿಗೆ ಅರೇಂಜ್ಮೆಂಟ್ಸು ಸ್ಪೆಷಲ್ ಆಗಿರ್ಬೇಕಲ್ವಾ? ಸ್ಪೆಷಲ್ ವ್ಯಕ್ತಿನ? ಯಾರು? ನನ್ನ ಲೈಫ್ನ ಸ್ಪೆಷಲ್ ವ್ಯಕ್ತಿ ನೀನೇ ಸತ್ಯ. ಏನಾಗಿದೆ ನಿನಗೆ? ಏನಕ್ಕೆ ಹೀಗೆಲ್ಲ ಹೇಳ್ತಿದ್ಯಾ? ನಿನ್ನ ನಾನು ಇಲ್ಲಿಗೆ ಏನು ಕರ್ಕೊಂಬಂದಿದ್ದೀನಿ ಅಂತ ಗೊತ್ತಾ? ನೆನ್ನೆನೆ ನಿನಗೆ ರೆಡಿಯಾಗಿ ಇವತ್ತು ಅರ್ಜೆಂಟಾಗಿ ಹೋಗೋಣ ಅಂತ ಯಾಕೆ ಹೇಳ್ದೆ ಗೊತ್ತಾ? ನಿನಗೆ ನನ್ನ ಮನಸ್ಸಲ್ಲಿರೋ ಮಾತು ಹೇಳೋಣ ಅಂತ. ಮನಸ್ಸಲ್ಲಿರೋ ಮಾತಾ? ಏನದು? ಸತ್ಯ, ನನ್ನ ಮನಸ್ಸಲ್ಲಿ ನೀನೇ ಇದೆಯಾ? ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ಸತ್ಯ, ಒಂದು ನಿಮಿಷ. ಸತ್ಯ, ನಾನು ನಿನ್ನ ಫ್ರೆಂಡ್ ಆದಾಗ್ಲಿಂದ ನೀನು ನನಗೆ ಏನೇನೋ ಗಿಫ್ಟ್ ಕೊಟ್ಟಿದ್ಯಾ. ನಾನು ನಿನಗೆ ಏನೂ ಕೊಟ್ಟಿಲ್ಲ. ಇದು ನನ್ನ ಮೊದಲನೇ ಗಿಫ್ಟ್ ನಿನ್ನ ಗಂಡನಾಗಿ. ಇದರಲ್ಲಿ ಒಬ್ಬ ಗಂಡ ಅವನ ಹೆಂಡತಿ ಏನೇನು ಕೊಡ್ಬೋದೋ ಅದೆಲ್ಲ ಇದೆ. ಅರ್ಶಿನ, ಕುಂಕುಮ, ಬಳೆ, ಹೂವು, ಸೀರೆ ಎಲ್ಲ. ಬೇಬಿ, ಸತ್ಯ, ಇದನ್ನು ತಗೊಂತ್ಯಾ ನನ್ನ ಹೆಂಡತಿಯಾಗಿ? ಪ್ಲೀಸ್ ತಗೋ, ಪ್ಲೀಸ್. ಸತ್ಯ, ಇದನ್ನ ನನಗೋಸ್ಕರ ಉಟ್ಕೊಂಬರ್ತೀಯಾ?
ಮಾತಾಡೋ ತಾರೆಯ ಕಂಡ ಹಾಗೆ ಬೆಳದಿಂಗಳು ಕೈಯಲ್ಲಿ ಸಿಕ್ಕ ಹಾಗೆ ನಾನ್ಯಾರೋ ಎಂಬುದೇ ಮರೆತ ಹಾಗೆ ಮಿಂಚೊಂದು ಮೆಲ್ಲಗೆ ಮುಟ್ಟಿದ ಹಾಗೆ ನಿನ್ನ ಕಣ್ಣ ಬಣ್ಣ ರಾತ್ರಿ ಹಾಗೆ ಅಲ್ಲಿ ನನ್ನ ಬಿಂಬ ಚಂದಿರ ನಿನ್ನ ಮುದ್ದು ಮುದ್ದು ಹಾಲುಗೆಲ್ಲ ನಾಜೂಕಾದ ನೇಸರ ಬಿಸು 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 ಮಾತಿನಲ್ಲಿ ಕಣ್ಣರೆಪ್ಪೇನೋ ಹೇಳಿದೆ ಅಮಲ್ ಬೇಬಿ, ವಾವ್ ಸತ್ಯ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಎಷ್ಟು? ಇಷ್ಟು ಹೇಳಕ್ಕೆ ಆಗಲ್ಲ ಸತ್ಯ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ದಿನ ಇದೇ ತರ ಸೀರೆ ಉಡ್ತಿದ್ದೆ, ಆದ್ರೆ ಇವತ್ತು ಮಾತ್ರ ಚೆನ್ನಾಗಿ ಕಾಣಿಸ್ತಿದ್ದೀನಾ? ದೌರಾಜ. ಏನಿದು? ಸತ್ಯ, ನಿನಗೆ ಸಪ್ತಪದಿ ಅರ್ಥ ಗೊತ್ತಾ? ಇಲ್ಲ. ಅದೇ ಇದು. ಒಂದು ಗಂಡು ಹೆಣ್ಣು ಮದುವೆ ಆದಾಗ ಪರಸ್ಪರವಾಗಿ ಮಾಡ್ಕೊಳ್ಳೋ ಪ್ರಾಮಿಸ್ಗಳಿವು. ನಂದು ನಿಂದು ಮದುವೆ ಹೇಗೇಗೋ ಅರ್ಜೆಂಟಲ್ಲಿ ಆಗೋಯ್ತು. ಅವಾಗಂತೂ ಇದೆಲ್ಲ ಮಾಡೋಕ್ಕಾಗಲಿಲ್ಲ. ಇವಾಗಾದರೂ ನನ್ನ ಜೊತೆ ಸಪ್ತಪದಿಗೆ ಹೆಜ್ಜೆ ಹಾಕ್ತೀಯಾ? ದೇವರೇ ಸಾಕ್ಷಿ. ನನ್ನ ಸುಖ ಸಂತೋಷ ಎಲ್ಲ ನಿನ್ನ ಜೊತೆ ಹಂಚ್ಕೋತೀನಿ ಅಂತ ಎರಡನೇ ಹೆಜ್ಜೆ ಇಡೋಣ. ಯಾವಾಗ್ಲೂ ನಿನ್ ಗೆಳೆಯನಾಗಿ ನಿನ್ ಗಂಡನಾಗಿ ನಿನಗೆ ಕಮಿಟೆಡ್ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಮೂರನೇ ಹೆಜ್ಜೆ. ನಿನ್ ಸುಖ ದುಃಖ ಎಲ್ಲದರಲ್ಲೂ ನಾನ್ ಸಮಪಾಲ್ ತಗೋತೀನಿ ಅಂತ ಪ್ರಾಮಿಸ್ ಮಾಡ್ತಾ ನಾಲ್ಕನೇ ಹೆಜ್ಜೆ. ಇನ್ಮೇಲಿಂದ ಏನೇ ಮಾಡಿದ್ರು ನಾವಿಬ್ರು ಒಂದೇ, ಎರಡು ದೇಹ ಒಂದು ಜೀವ. ಸಾವಿನವರೆಗೂ, ಸಾವಿನ ನಂತರನೂ ನಾವಿಬ್ರು ನಾವಿಬ್ರು ಜೊತೆಗೆ ಎದುರ್ಸೋಣ, ಒಬ್ರಿಗೊಬ್ರು ಆಧಾರವಾಗಿ ನಿಲ್ಲೋಣ.
ಸಪ್ತ ಋಷಿಗಳ ಆಶೀರ್ವಾದ ಬೇಡ್ತಾ ನಿನ್ನ ಕೇಳ್ತಾ ಇದ್ದೀನಿ, ಈ ಟೆಂಪರರಿ ಲೈಫಲ್ಲಿ ನನ್ ಪರ್ಮನೆಂಟ್ ಲೈಫ್ ಪಾರ್ಟ್ನರ್ ಆಗ್ತೀಯಾ? ಹಾಗಿದೆ. ಸತ್ಯ, ನೀನಂದ್ರೆ ನನಗೆ ತುಂಬಾ ಇಷ್ಟ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಪ್ರೀತಿ ಮಾಡಿದ ಮೊದಲನೇ ಹುಡುಗಿ ನೀನೇ. ಕನ್ಫ್ಯೂಸ್ ಮಾಡಿಕೊಂಡು ದಿವ್ಯಾ ಅನ್ಕೊಂಡ್ಬಿಟ್ಟಿದ್ದೆ. ಈ ವಿಷಯ ಎಲ್ಲ ಮನ್ಸಿಗೆ ಗೊತ್ತಿತ್ತು, ಆದರೆ ಕಣ್ಣಿಗೆ ಗೊತ್ತಾಗಕ್ಕೆ ಇಷ್ಟು ಸಮಯ ಆಯಿತು ನೋಡು. ಎಂಥ ದಡ್ಡ ಅಲ್ವಾ ನಾನು. ಸತ್ಯ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಯಾವಾಗಲೂ ನನ್ನ ಜೊತೆನೇ ಇರ್ತೀಯ. ಗಂಡ ಹೆಂಡತಿ ಸಂಬಂಧ ಅಂದರೆ 7 ಜನ್ಮಗಳ ಅನುಬಂಧ ಅಂತಾರೆ. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನನ್ನವಳೇ ಆಗಿರ್ತೀಯ. ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಟಿದ್ರು. ನನ್ನ ಲೈಫಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಮೂಲ್ ಬೇಬಿ. ನಾನು ಇಷ್ಟಪಟ್ಟಿದ್ದ ಹುಡುಗ, ನನಗೆ ತಾಳಿ ಕಟ್ಟಿದ ಗಂಡ ಹೀಗೆಲ್ಲ ಕರ್ಕೊಂಡ್ಬಂದು ಅವನ ಪ್ರೀತಿ ಹೇಳ್ಕೊತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಲೈಫು ನಾನು ಕೇಳ್ದೇನೆ ಎಲ್ಲ ಕೊಟ್ಬಿಟ್ಟಿದೆ. ಅದರಲ್ಲಿ ನೀನು ಒಬ್ಬ. ನೀನು ನನಗೆ ಸಿಗೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಈಗ ನೋಡು ಎಲ್ಲ ಹೇಗೆ ಬದಲಾಯಿತು. ದೇವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನಗೆ ನಾನೇ ನಿನ್ನ ಹುಡುಗಿ ಅಂತ ಗೊತ್ತಾಗೋದಕ್ಕೆ ಇಷ್ಟು ದಿನ ಬೇಕಾಯಿತು ಅಂತ ಹೇಳಿದೆ. ಆದರೆ ನನಗೆ ನೀನು ನಮ್ಮ ಏರಿಯಾ ಕಾಲಿಟ್ಟು ಮೊದಲನೇ ದಿನಾನೇ ಗೊತ್ತಾಗಿತ್ತು ಅಮೂಲ್ ಬೇಬಿ, ನೀನೇ ನನ್ನ ಹುಡುಗ ಅಂತ. ನಮ್ಮ ಹುಡುಗರಿಗೆಲ್ಲ ಇವನೇ ನಿಮ್ಮ ಭಾವ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದೆ. ನಾನೊಂಥರ ಗಂಡು ಬೀರಿ ಅಮೂಲ್ ಬೇಬಿ. ಈ ಲವ್ ಗಿವ್ ಫೀಲಿಂಗ್ಸು ಇದು ಯಾವುದು ಅರ್ಥನೇ ಆಗ್ತಿರ್ಲಿಲ್ಲ. ನೀನು ಅದು ಯಾವ ಗಳಿಗೆ ನನ್ನ ಲೈಫಿಗೆ ಬಂದ್ಯೋ ಎಲ್ಲ ಚೇಂಜ್ ಆಗೋಯ್ತು ಅಮೂಲ್ ಬೇಬಿ. ಗಂಡು ಬೀರಿ ಹೃದಯದಲ್ಲೂ ಪ್ರೀತಿ ಹುಟ್ಬಿಡ್ತು. ನನಗೆ ಗೊತ್ತಿಲ್ಲದೆ ಇರೋ ಭಾವನೆಗಳನ್ನು ಹುಟ್ಟಿಸ್ದವನು ನೀನು. ನನಗೆ ಗೊತ್ತಿಲ್ಲದ ಭಾವನೆಗಳನ್ನು
ಪರಿಚಯ ಮಾಡಿಸ್ದವ್ ನೀನೇ ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್. ಹಾಗಂತ ನಿನ್ನ ಹೃದಯದಲ್ಲಿ ಇಲ್ಲದೆ ಇರೋ ಪ್ರೀತಿನ ಕೆದಕಿ ರಾಡಿ ಮಾಡೋದಕ್ಕೆ ನನಗಿಷ್ಟ ಇರಲಿಲ್ಲ. ತಾಳ್ಮೆಯಿಂದ ಕಾದೆ. ಯಾವತ್ತೂ ಇಲ್ಲದೆ ಇರೋ ತಾಳ್ಮೆ ನಿನ್ನ ವಿಷಯದಲ್ಲಿ ಬಂತು. ಈಗ ನೋಡು ಎಲ್ಲ ಹೇಗೆ ಕೂಡಿ ಬಂದಿದೆ. ಅದೇನೋ ಅಂದ್ಯಲ್ಲ, 7 ಜನ್ಮಕ್ಕೂ ನಾನು ನಿನ್ನ ಹೆಂಡತಿಯಾಗಿರ್ಬೇಕು ಅಂತ. 7 ಜನ್ಮಕ್ಕಲ್ಲ ಅಮೂಲ್ ಬೇಬಿ, 100 ಜನ್ಮ ಬಂದರೂ ನಾನೇ ನಿನ್ನ ಹೆಂಡತಿಯಾಗಿರ್ಬೇಕು, ಫಿಕ್ಸು. ಸತ್ಯ, ನಾನು ಯಾವಾಗಲೂ ಅನ್ಕೋತಾ ಇದ್ದೆ ನನ್ನ ಮದುವೆ ಆಗೋ ಹುಡುಗಿ ಹೀಗಿರಬೇಕು ಹಾಗಿರಬೇಕು ಅಂತ. ಜೀವನ ಮಾಡೋಕ್ಕೆ ಬೇಕಾಗಿರೋದು ಒಳ್ಳೆ ಹೃದಯನೇ ಹೊರತು ಬೇರೆ ಏನೂ ಅಲ್ಲ ಅಂತ ನೀನು ನನಗೆ ರಿಯಲೈಸ್ ಮಾಡಿಸ್ದೆ. ಪ್ರೀತಿಗೆ ಎಲ್ಲವೂ ಗೆಲ್ಲೋ ಶಕ್ತಿ ಇದೆ ಅಂತ ನೀನು ನನಗೆ ಅರ್ಥ ಮಾಡಿಸ್ದೆ. ಬೇಬಿ, ಈ ಇಡ್ಲಿ ಹನುಮಂತಣ್ಣನ ಹೋಟೆಲ್ದಾ? ಹೌದು, ನಿನಗಿಷ್ಟ ಅಂತ ಅಲ್ಲಿಂದಾನೇ ತಂದೆ. ಸತ್ಯ, ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಇನ್ನೊಂದಾ? ಏನದು? 1 ನಿಮಿಷ ಇರು. ಇದೆಲ್ಲ ನನಗಿಷ್ಟ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಇದರಲ್ಲ ಹುಡುಗರು, ಅವರೇ ಹೇಳಿದ್ದು. ಇದನ್ನ ತಿನ್ನು, ನಿನಗೂ ಇಷ್ಟ ಆಗತ್ತೆ. ವಾವ್ ಸತ್ಯ, ಇದು ಸಖತ್ತಾಗಿದೆ. ಏನಿರಿತು 3 ಹೊತ್ತು ಫೋನಲ್ಲೇ ಇರ್ತೀಯಲ್ಲ, ಕಣ್ಣೇನಾಗಬೇಡ ನಿಂದು. ಈಗಿನ ಕಾಲದ ಹುಡುಗರಿಗೆ ಏನು ಹೇಳಿದ್ರು ತಪ್ಪೆ. ದೊಡ್ಡಮ್ಮ. ಏನು ದೊಡ್ಡಮ್ಮ? ಉರ್ಮಿಳಾ,
ಎಷ್ಟೊತ್ತಿಗೆ ಬರ್ತಾರಂತೆ ಅವರು? ಆ ಹುಡುಗಿಗೆ ಫೋನ್ ಮಾಡಿದ್ಯಾ? ಹ್ಞೂ ಅಕ್ಕ, ಫೋನ್ ಮಾಡಿದ್ದೆ, ಹೊರಟಿದ್ದೀನಿ, ಬರ್ತಿದ್ದೀವಿ ಅಂತ ಹೇಳಿದ್ರು. ಈ ನಡುವೆ ಊರು ಸುತ್ತೋದು ಜಾಸ್ತಿ ಆಯ್ತು ಬಿಡು. ಹೋಗ್ಲಿ ಬಿಡಕ್ಕ, ಮದುವೆ ಆದ ಹೊಸದ್ರಲ್ಲಂತೂ ಅವ್ರಿಗೆ ಎಲ್ಲಿಗೂ ಹೋಗೋಕ್ಕಾಗಿಲ್ಲ ಅಲ್ವಾ? ನೀನು ನನಗೆ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಟೇನು? ಹಾಯ್ ಚಿಕ್ಕಿ, ಹಾಯ್ ಅಮ್ಮ, ಹಾಯ್ ಚೋಟ್ ಮೆಣಸಿಕಾಯಿ, ಏನೋ ಇದು ಇವತ್ತು ನೆನಪಾಗಿದೆಯಾ ನಮ್ಮ ಮನೆ ನಿನಗೆ? ಇಷ್ಟು ದಿವಸ ಎಲ್ಲಿತ್ತು ಸವಾರಿ? ನಾವು ಗೊತ್ತಲ್ಲ ಫುಲ್ಲು ಬ್ಯುಸಿ. ಹೌದೌದು, ಎಷ್ಟು ಬ್ಯುಸಿ ಅಂದ್ರೆ ಮಾಡೋದಕ್ಕೆ ಕೆಲಸ ಇಲ್ಲ, ಕೂರೋದಕ್ಕೆ ಪುರ್ಸೊತ್ತೇ ಇಲ್ಲ. ತಂಗಮ್ಮ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ ನನ್ನ. ಗೊತ್ತಾಗ್ತಾ ಇದೆ. ಅದೇನಿವತ್ತು ಕಾರ್ತಿ ಇಲ್ದಿರುವಾಗ ಮನೆಗೆ ಬಂದ್ಬಿಟ್ಟಿದ್ಯಾ? ಅವನಿಲ್ಲ ಅಂತಾನೆ ಬಂದಿರೋದು. ಹೌದಾ? ಏನಪ್ಪ ಅಂತ ವಿಶೇಷ? ಈ ಚಿಕ್ಕಿ ಹೇಳ್ತೀನಿ, ಅದು ಒಬ್ರಿಗೆ ಹೇಳೋ ವಿಷಯ ಅಲ್ಲ, ಅದು ಎಲ್ರಿಗೂ ಹೇಳ್ಬೇಕು.